ಬಿಡದಿ ಟೌನ್ಶಿಪ್ ಯೋಜನೆಗೆ 2 ತಿಂಗಳ ಬ್ರೇಕ್ ಬಿದ್ದಿದೆ. 2 ತಿಂಗಳ ಮಟ್ಟಿಗೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಹೆಜ್ಜೆ ಇಡಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಇಲ್ಲಿ ಯಾವ ರೀತಿ ಕ್ರಮಗಳಿಗೂ ನಾವು ಮುಂದಿನ 2 ತಿಂಗಳು ಅಂದರೆ ಒಂದು 60 ದಿನಗಳ ಕಾಲ ಒಂದು ರೀತಿಯಲ್ಲಿ ಕದನ ವಿರಾಮ ಥರ, ಆ ಕಡೆ ರೈತರು ಸಮರ ಸಾರಿದ್ದಾರೆ, ಈ ಕಡೆ ಸರ್ಕಾರ ಬಿಡಲ್ಲ ಅಂತ ಹೇಳ್ತಿದೆ, ಇದಕ್ಕೆ ಪರ ಒಂದಷ್ಟು ವಿರುದ್ಧ ಈ ಸಮರ ನಡೀತಾ ಇದೆಯಲ್ಲ, ಈ ಕದನ ಆಗ್ತಾ ಇದೆಯಲ್ಲ, ಈ ಕದನಕ್ಕೊಂದು ವಿರಾಮ ಇದು ಅಂತ ಸಮಿತಿ ವರದಿ ಬಂದ ಬಳಿಕನೇ ಮುಂದಿನ ತೀರ್ಮಾನವನ್ನು ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಸಮಿತಿ ಏನು ರಿಪೋರ್ಟ್ ಕೊಡುತ್ತೋ ಆ ರಿಪೋರ್ಟನ್ನು ನಾನು ಓದಿಕೊಂಡು ಆ ನಂತರ ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟೌನ್ಶಿಪ್ ಯೋಜನೆ ಕೈ ಬಿಡಲ್ಲ, ನಾನು ಯಾವ ಕಾರಣಕ್ಕೂ ಬಿಡಲ್ಲ. ಯೋಜನೆ ಮುಂದುವರೆಸುವ ನಿರ್ಧಾರ ಪರೋಕ್ಷವಾಗಿ ಪ್ರಕಟ ಆಗುತ್ತೆ, ಅದರಲ್ಲಿ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ 2 ತಿಂಗಳ ಮಟ್ಟಿಗಂತೂ ಅಲ್ಲವೇನು ಮಾಡೋಕ್ಕೆ ಹೋಗಲ್ಲ ಅಂಥೇಳಿ ಸಿ.ಎಂ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದಿದ್ದರು, ಅವರ ಮನವಿ ನೋಡಿದ್ದೇನೆ ನಾನು, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಬಿಡದಿಯಲ್ಲಿ ನಡೆದಂಥ ಘಟನೆ, ಯಾರಿಗೋ ಪೊರಕೆಯಲ್ಲಿ ಹೊಡೆಯೋದು, ಚಪ್ಪಲಿಯಲ್ಲಿ ಹೊಡೆಯೋದು, ಅವರ ವಾಹನಗಳನ್ನು ಅಡ್ಡಗಟ್ಟೋದು, ಅವರಿಗೆ ಹಲ್ಲೆ ಮಾಡೋದು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು, ಈ ಘಟನೆಗಳಿದೆಯಲ್ಲ, ನನಗೆ ಬಹಳ ನೋವಾಗಿದೆ. ಇದು ರಾಜಕೀಯವಾಗಿ ಕುಮ್ಮಕ್ಕಿನಿಂದಾಗಿ ಆಗಿರತಕ್ಕಂಥ ಘಟನೆ. ಇದು ರೈತರ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಂತೂ ಅಲ್ಲವೇ ಇಲ್ಲ, ನಾನು ಶುರು ಮಾಡಿದ ಯೋಜನೆಯೇ ಅಲ್ಲ ಇದು. ಡಿ.ಕೆ.ಶಿ ಜೈಲಿಗೆ ಹೋಗೋ ದಿನ ಬರುತ್ತೆ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ನಿಮ್ಮ ಆಸೆ ಈಡೇರಲಿ, ನನಗೆ ಜೈಲಂತೂ ಹೊಸದೇನಲ್ಲ. ನಾನು ತಪ್ಪು ಮಾಡಿದರೆ ಶಿಕ್ಷೆ ಪಡ್ಕೊಳ್ತೀನಿ. ನಾನು ನಮ್ಮ ಅಧಿಕಾರಿಗಳಿಗೆ ಪೊರಕೆ ಇಟ್ಟಬೇಡ, ನನಗೆ ಬೇಕಾದರೂ ಹೊಡೆದು ಬಿಡಿ ನೀವು. ಅಧಿಕಾರಿ ಕಳಿಸಿದಾಗ ಅವರಿಗೆಲ್ಲ ಪೊರಕೆಯಲ್ಲಿ ಹೊಡಿಬೇಡಿ ನೀವು. ನನಗೆ ನಿಮ್ಮ ಜಮೀನು ಬೇಡ, ಒತ್ತಾಯಕ್ಕೆ ಮಣಿದು ನಾನು ಯಾವುದೇ ಕಾರಣಕ್ಕೂ ಭೂಮಿ ತಗೊಳ್ಳಲ್ಲ. BSY ಎಚ್.ಡಿ.ಕೆ ಹಾಕಿಕೊಟ್ಟಂಥ ಹಾದಿಯಲ್ಲಿ ಸಾಕ್ತಾ ಇದ್ದೀನಿ ಅಷ್ಟೇ. ನಾನು ಭೂಮಿ ಕೊಟ್ಟವರದ್ದು ಮಾತ್ರ ಪಡ್ಕೊಳ್ತೀನಿ, ಬಲವಂತವಾಗಂತೂ ಪಡ್ಕೊಳ್ಳಲ್ಲ ಅಂತ ಹೇಳಿ ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ, ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಯಾರು ದಣು ತಗೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ದರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ, ಏನೇನು ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟ್ರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯಿತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೆ ಇಟ್ಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳ್ಳೋಕೆ ರೆಡಿ ಇದ್ದೀನಿ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾನು ಇದಕ್ಕೆ ಬಲವಂತ ಮಾಡುವುದಿಲ್ಲ.